ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಭಿಗೌಡ. ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು EL Asia 2026. ಸೊ ಇಲ್ಲೇನಕ್ಕೆ ಬಂದಿದ್ದೀನಿ ಅನ್ನೋದು ನಾನು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಸೊ ಈ ಎಕ್ಸಿಬಿಷನಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಪ್ಲೈ ಮಿಷಿನ್ಸ್ ಆಗಿರ್ಬೋದು, ಸಾಕಷ್ಟು ವೆರೈಟೀಸ್ ಆಗಿ ಇವಾಗಿನ ಟೆಕ್ನಾಲಜಿ ಹೇಗಿದೆ ಅನ್ನೋದು ಎಲೆಕ್ಟ್ರಿಕ್ ಐಟಮ್ಸಲ್ಲಿ ಇವತ್ತು ನಾವು ನೋಡೋಣ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಾಟ್ ಓನ್ಲಿ ಎಲ್ಲ ಇಂಡಿಯನ್ ಕಂಪ್ನೀಸ್ ಅಂತಾನೆ ಹೇಳಕ್ಕಾಗಲ್ಲ, ಎಲ್ಲ ಕಂಟ್ರಿ ಒಂದು ಕಂಪ್ನಿಗಳು ಇಲ್ಲಿದೆ. ಸೊ ಬನ್ನಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು RR ಗ್ಲೋಬಲ್ ಅಂತ. ಇದು ಒಂದು ಎಲೆಕ್ಟ್ರಾನಿಕ್ ಕಂಪ್ನಿನೇ. ಸೊ ನಿಮಗೆ ಸ್ವಿಚಸ್ ಆಗಿರ್ಬೋದು, ಮತ್ತೆ ಇದರಲ್ಲಿ ಏನಂದ್ರೆ ಇಂಡಿಯನ್ ಒನ್ ಎಕ್ಸ್ಪ್ಲೋರ್ ಆಫ್ ವೈರ್ಸ್ ಅಂಡ್ ಕೇಬಲ್ಸ್ ಅಂತ ಹಾಕಿದ್ದಾರೆ ಅಲ್ಲಿ. ಸೊ ನೀವು ನೋಡ್ಬೋದು ಅಲ್ಲಿ. ಇಲ್ಲೇನು ಕಾಣಿಸ್ತಾ ಇದೆ, ಇದೆಲ್ಲ ಲೈಕ್ ಹೋಮ್ ಮನೆ ಕಟ್ಟುವಾಗ ವೈರ್ಗಳೆಲ್ಲ ನಿಮಗೆ ಬೇಕಾಗುತ್ತೆ ನೋಡಿ. ಸೊ ಆ ಥರ ಒಂದು ಕಂಪ್ನಿ ಇದು. ಸೊ ಬನ್ನಿ ಹಂಗೆ ನೋಡೋಣ. ಫ್ಯೂಚರ್ ಚಾರ್ಜಿಂಗ್ ಸ್ಟೇಷನ್ಸ್. ಮುಂದೆ ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ಪೆಟ್ರೋಲ್ ಗಾಡಿಗಳೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸೇ. ಸೊ ನೀವು ನೋಡ್ತಾ ಇರ್ಬೋದು ಇಂಥ ಕಂಪ್ನಿಗಳೆಲ್ಲ ಹೆಚ್ಚಾಗಿ ಇವಾಗ ಬರ್ತಾ ಇದೆ. ಸೊ ಮುಂಚೆ ಎಲ್ಲ ಪೆಟ್ರೋಲ್ ಬಂಕಲ್ಲಿ ನೀವೆಲ್ಲ ಹೇಗೆ ನೋಡ್ತಾ ಇದ್ರಿ, ಈ ಥರ ಇದನ್ನ ಇಟ್ಕೊಂಡು ಪೆಟ್ರೋಲ್ ಎಲ್ಲ ಹಾಕ್ತಾ ಇದ್ರಲ್ಲ. ಸೊ ಇವಾಗ ಎಲೆಕ್ಟ್ರಿಕ್ಕು ಸೇಮ್ ಅದೇ ಥರ ಬಂದಿದೆ. ತಗೊಂಡು ಸುಮ್ಮನೆ ಇಟ್ಟರೆ ಚಾರ್ಜ್ ಆಗುತ್ತೆ. ಇವಾಗ ಟೆಕ್ನಾಲಜಿ ಯಾವ ಥರ ಆಗ್ತಾ ಇದೆ ಅಂದರೆ, ಕೇವಲ ನಿಮಿಷಗಳಲ್ಲಿ ಫುಲ್ ಚಾರ್ಜ್ ಆಗುವಂತ ಟೆಕ್ನಾಲಜಿಗಳಿದೆ. ನಾನು ಅವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಂಟ್ರಿಯಿಂದನೂ ಇಲ್ಲಿ ಬಂದು ಸೊ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ಎಕ್ಸಿಬಿಷನ್ ಅಲ್ಲಿ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ದ ಚೈನಾ ಪ್ರಾಡಕ್ಟ್, ರೈಟ್? Yes, this is from China manufacturing from Shanxi, Shanxi Baoji City. ಥ್ಯಾಂಕ್ ಯು ಸರ್. ಇವಾಗ ನೀವು ಚೈನಾ ಕಂಪ್ನಿ ಎಲ್ಲ ನೋಡಿದ್ರಲ್ವಾ, ಸೊ ನಮ್ಮ ಇಂಡಿಯಾದಲ್ಲೇ ತುಂಬಾ ಬೆಸ್ಟ್ ಆಗಿ ಸರ್ವಿಸ್ ಪ್ರೊವೈಡ್ ಮಾಡುವಂತ ಒಂದು ಕಂಪ್ನಿ ಇದೆ. ಸೊ ಒಂದು ಮೊಬೈಲ್ ಆ್ಯಪ್ ಇದೆ, ಆ್ಯಪ್ ಓಪನ್ ಮಾಡಿದ್ರೆ ನಿಮ್ಗೆ ಏನ್ ಬೇಕು ಎಲ್ಲಾನು ಅಲ್ಲೇ ಸಿಗುತ್ತೆ. ಸೊ ಆ ಕಂಪ್ನಿ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ನಾನು ಬಂದಿದ್ದೀನಿ ಹಲೋ ಪವರ್. ಸೊ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್. ಹಾಯ್ ಸರ್, ನಿಮ್ಮ ಹೆಸರು? ಸಂಜಯ್ ಅಂತ. ಸರ್, ಹಲೋ ಪವರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಬೇಕಿತ್ತು. ಸೊ ಹಲೋ ಪವರ್ ಬಂದು ಇಟ್ಸ್ ಅನ್ ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೊವೈಡರ್. ಸೊ ನಾವು ಎಲೆಕ್ಟ್ರಿಕಲ್ ಸರ್ವಿಸಸ್ನ ಆನ್ಲೈನಲ್ಲಿ ಕೊಡ್ತೀವಿ. ಸೊ ಏನಾಗಿದೆ ಅಂದರೆ ಡೇ ಟು ಡೇ ಲೈಫಲ್ಲಿ ಬ್ಯಾಂಗ್ಳೂರಲ್ಲಿ ಏನಾಗಿದೆ, ತುಂಬ ಜನ ಮೈಗ್ರೆಂಟ್ಸ್ ಇದ್ದಾರೆ ಆ್ಯಂಡ್ ತುಂಬ ಜನ ಹೊರಗಡೆಯಿಂದ ಬಂದಿರೋರು ಇದ್ದಾರೆ. ಆ್ಯಂಡ್ ಲೋಕಲೇಟ್ಸ್ ಎಲ್ಲ ನಿಮಗೆ ಇವತ್ತು ಡೇ ಬೈ ಡೇನಲ್ಲಿ ಏನಾಗ್ತಿದೆ, ಈ ಸರ್ವಿಸ್ ಪ್ರೊವೈಡರ್ಸ್ ಎಲ್ಲ ಕಮ್ಮಿ ಆಗ್ತಿದೆ. ಸೊ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮಾಡೋರು, ಇವರೆಲ್ಲ ಡೇ ಬೈ ಡೇ ಕಮ್ಮಿ ಆಗ್ತಾ ಬರ್ತಿದೆ. ಆ್ಯಂಡ್ ಆಲ್ಸೋ ಏನಾಗ್ತಿದೆ ಅಂದರೆ ಯೂಸರ್ಸಿಗೆ ರೆಡಿಯಾಗಿ, ಫಾರ್ ಎಕ್ಸಾಂಪಲ್ ನೀವು ಇಮಿಡಿಯೇಟ್ ಆಗಿ ಯಾರಾದರೂ ಎಲೆಕ್ಟ್ರಿಷಿಯನ್ ಬೇಕು, ಏನಾದರೂ ಪ್ರಾಬ್ಲಮ್ ಆದಾಗ ಸಿಗ್ತಿಲ್ಲ. ಆ್ಯಂಡ್ ರಿಲಯಬಲ್ ಸರ್ವಿಸ್ ಪ್ರೊವೈಡರ್ಸ್ ತುಂಬ ಕಮ್ಮಿ ಆಗ್ತಿದ್ದಾರೆ. ಸೊ ಒಬ್ಬೊಬ್ರು ತುಂಬ ಫ್ರಾಡ್ ಮಾಡ್ತಾರೆ, ಒಬ್ಬೊಬ್ರು ದುಡ್ಡು ಇಸ್ಕೊತಾರೆ, ಹೋಗ್ಬಿಡ್ತಾರೆ. ಆಮೇಲೆ ನಿಮಗೆ ಆನ್ ಟೈಮ್ ಸಿಗಲ್ಲ. ನಿಮಗೆ ಅರ್ಜೆಂಟ್ ಇವಾಗ ಏನೋ ಪ್ರಾಬ್ಲಮ್ ಆಗಿದೆ, ಈಗ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಏನೂ ಇಲ್ಲ. ಸೊ ಪವರ್ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೂ ಫಂಕ್ಷನ್ಸ್ ಆಗಲ್ಲ. ಈಗ EV ಚಾರ್ಜಿಂಗ್ ಬಂದು EV ಕಾರ್ಸ್ ಬಂದಿರೋದ್ರಿಂದ ಈವನ್ ವೆಹಿಕಲ್ಸ್ ಕೂಡ ನಿಮಗೆ ವಿತೌಟ್ ಎಲೆಕ್ಟ್ರಿಸಿಟಿ ವರ್ಕ್ ಆಗಲ್ಲ. ಸೊ ಎಲೆಕ್ಟ್ರಿಕಲ್ ತುಂಬ ಎಸೆನ್ಷಿಯಲ್ ಆಗಿದೆ. ಸೊ ಈ ಎಸೆನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ತುಂಬ ಡೇ ಬೈ ಡೇ ತುಂಬ ಕಮ್ಮಿ ಆಗ್ತಿದೆ. ಸೊ ಇಂಥವ್ರನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವಿ ಆರ್ ಗಿವಿಂಗ್ ಎ ಡಿಜಿಟಲ್ ಪ್ಲಾಟ್ಫಾರ್ಮ್ ಟು ದೆಮ್. ಸೊ ಯಾರು
ನಿಯರ್ ಬೈ ನಿಮ್ಮ ಲೊಕ್ಯಾಲಿಟಿನಲ್ಲಿ ಒಂದೊಂದು ಏರಿಯಾ ವೈಸ್ ನಾವು ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫಾರ್ಮರ್ ರಿಪೇರ್ಸು, ಕೆಲವೊಂದೊಂದು ಕಾಂಪೋನೆಂಟ್ಸ್ ಏನಾಗಿದೆ ತುಂಬ ಜನ ಕಮ್ಮಿ ಜನ ವರ್ಕ್ ಮಾಡೋದಿರಿ ಬ್ಯಾಂಗ್ಳೂರಲ್ಲಿ. ಅಂಥವ್ರನ್ನ ನಾವೇನು ಮಾಡಿ ಐಡೆಂಟಿಫೈ ಮಾಡಿ ನಮ್ಮ ಅಪ್ಲಿಕೇಶನ್ ಎಂಪವರ್ ಮಾಡ್ಕೊತಿದ್ದೀವಿ. ಸೊ ದಟ್ ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ಯೂಸರ್ಸಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಇಲ್ಲ. ಒಬ್ಬರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಸೇಮ್ ವರ್ಕಿಗೆ 10,000 ಕೊಟ್ಟು ಮಾಡಿದ್ರೆ ಇನ್ನೊಬ್ರು 20,000 ಕೊಟ್ಟು ಮಾಡಿರ್ತಾರೆ. ಆಮೇಲೆ ಅವರಲ್ಲಿ ಒಂದು ಪ್ಲಾಟ್ಫಾರ್ಮ್ ಇಲ್ಲ, ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಲ್ಲ. ಅದನ್ನ ಒಂದು ಸ್ಟ್ರೀಮ್ಲೈನ್ ಮಾಡ್ಕೊಳಕ್ಕೆ ಏನು ಅವ್ರನ್ನ ಇಟ್ಕೊಳಕ್ಕೂ ಏನು ಇದಿರಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ನಾವು ಹಲೋ ಪವರ್ ಪ್ರೈವೇಟ್ ಲಿಮಿಟೆಡ್ ಅವರು ಹಲೋ ಪವರ್ ಅಂತ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಅವರ್ ಅಪ್ಲಿಕೇಶನ್. ಸೊ ನೀವು ನೋಡ್ಬೋದು ಅಪ್ಲಿಕೇಶನಲ್ಲಿ ನಮಗೆ ಪ್ರಾಡಕ್ಟ್ಸ್ ಕೂಡ ನಾವು ಸೇಲ್ ಮಾಡ್ತೀವಿ. ಸೊ ಇದು ನಮ್ಮ ಮ್ಯಾನ್ಯೂಸು, ಸರ್ ನಮ್ಮ ಅಜೆಂಡಾಸ್ ಇದೆ, ಸೊ ಕೋರ್ ವ್ಯಾಲ್ಯೂಸ್ ಎಲ್ಲ ಇದೆ. ಸೊ ಇದರಲ್ಲಿ ನಾವು ಸರ್ವಿಸಸ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ವಿಸ್ ಆಲ್ಮೋಸ್ಟ್ 40 ಥರ ಸರ್ವಿಸಸ್ ನಾವು ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ವಿಸ್ ಮಾಡಿಸ್ತೀರಾ, ಅವ್ರದ್ದೇನೋ ಒಂದು ಕಾಂಪೋನೆಂಟ್ ಬೇಕಾಗಿರುತ್ತೆ, ಒಂದು ವೈರ್ ಬೇಕಾಗಿರುತ್ತೆ, ಒಂದೇನೋ ಒಂದು ಬ್ರೇಕರ್ ಬೇಕಾಗಿರುತ್ತೆ. ಅಂಥ ಕಾಂಪೋನೆಂಟ್ಸ್ ಕೂಡ ಆನ್ ಡೆಲಿವರಿ ನೀವು ತಗೋಬಹುದು, ಆನ್ಲೈನ್ ಡೆಲಿವರಿ ತಗೋಬಹುದು. ನೀವು ಬುಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಮ್ಮ ಪಿಕಪ್ ಡೆಲಿವರಿ ಪಿಕಪ್ ಪರ್ಸನ್ಸ್ ಬಂದು ಪಿಕ್ ಮಾಡಿ ಸೊ ನಿಮ್ಮ ಮನೆಗೆ ಡೆಲಿವರಿ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ಕಾರಣ ಈಗ ನೋಡಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್, ಸೊ ಎಲೆಕ್ಟ್ರಿಕ್ ಸೇಮ್ ಇವಾಗ ಆ ಥರ ಕೋರ್ ಎಲೆಕ್ಟ್ರಿಕಲ್ ಎಲ್ಲ ಥರದ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಇರುತ್ತೆ ಇದರಲ್ಲಿ. ಸೊ ಕೋರ್ ಎಲೆಕ್ಟ್ರಿಕಲ್ ಅಂದಾಗ ಬರೀ ಸ್ವಿಚ್ ಸಾಕೆಟ್ಸ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಬಟ್ ತುಂಬಾ ಕಾಂಪೋನೆಂಟ್ಸು, ಇಂಟರ್ನಲ್ ಕಾಂಪೋನೆಂಟ್ಸ್ ಏನಿರುತ್ತೋ ಅದು ಬರೀ ಲಿಮಿಟೆಡ್ ಲೊಕೇಶನ್ಸ್ ಮಾತ್ರ ಅವೈಲಬಲ್ ಇದೆ. ಅಂಥದ್ದನ್ನು ನಾವು ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ತಂದಾಗ ಸೊ ಯೂಸರ್ಸ್ ತುಂಬ ಈಸಿಯಾಗಿ ಅದನ್ನು ಅವೈಲ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಏನಾಗಿದೆ ಪ್ರೈಸಿಂಗಲ್ಲಿ ನಾವು ಒಳ್ಳೆ ಪ್ರೈಸ್ ಸಿಗುತ್ತೆ ನಮಗೆ. ಸೊ ಏನಾಗಿರುತ್ತೆ ಒಬ್ಬೊಬ್ಬರು ಪ್ರೈಸಲ್ಲಿ ಸೇಲ್ ಮಾಡ್ತಾರೆ, ತುಂಬ ಲಿಮಿಟೆಡ್ ಸಪ್ಲೈಯರ್ಸ್ ಇದ್ದಾರೆ ಅಂದರೆ ಅದು ಕಾಸ್ಟ್ ಜಾಸ್ತಿ ಮಾಡ್ತಾರೆ. ಸೊ ಮಾರ್ಕೆಟ್ ಪ್ರೈಸ್ ಒಂದಿರುತ್ತೆ, ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಒಂದಿರುತ್ತೆ. ಇದೆಲ್ಲ ಏನು ಡಿಸ್ಟರ್ಬೆನ್ಸ್ ಇದೆಲ್ಲ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಮ್ಮಲ್ಲಿ ಸರ್ವಿಸ್ ಟೆಕ್ನಿಷಿಯನ್ಸ್ ಇದಾರಲ್ಲ ಇವ್ರು ರೆಡಿ ಆಗ್ಸಿರ್ತಾರೆ. ಸೊ ಇದು ಈ ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ದಿಸ್ ಇಸ್ ಅ ವೆರಿ ಯುನೀಕ್ ಐಡಿಯಾ. ಇಡೀ ಇಂಡಿಯಾದಲ್ಲೇ ಇದೆ ಫಸ್ಟ್ ಪ್ರಾಡಕ್ಟ್ ನಾವು ಲಾಂಚ್ ಮಾಡಿರೋದು. ಆ್ಯಂಡ್ ಆಲ್ಸೋ ಇದು ಮಾರ್ಕೆಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಮಾರ್ಕೆಟಲ್ಲಿ. ಸೊ ಪ್ರತಿಯೊಂದು ನಮಗೆ ಬರೋರೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಇದರಿಂದ ತುಂಬ ಬೆನಿಫಿಷಿಯಲ್ ಇದೆ. ಸೊ ವೆಂಡರ್ಗೂ ಬೆನಿಫಿಷಿಯಲ್ ಇದೆ. ಈಗ ಏನಾಗಿದೆ ಅಂದರೆ ವೆಂಡರ್ಸ್ ಕೂಡ ಒಂದು ಆರ್ಡರ್ ತೊಗೋಬೇಕಂದ್ರೆ ಒಬ್ರ ಹತ್ರ ಹೋದ್ರೆ ಆ ಫ್ಯೂಲ್ ಎಕ್ಸ್ಪೆನ್ಸಸ್ ಬೇರೆ ಮಾಡಬೇಕು. ಒಂದ್ಸತಿ ಒಂದು ಆರ್ಡರ್ ತೊಗೊಳಕ್ಕೆ 10 ಕಡೆ 10 ಜನ ಕೊಡಬೇಕು. ಇದ್ರಲ್ಲಿ ಹಂಗಿಲ್ಲ. ಇದ್ರಲ್ಲಿ ಡೈರೆಕ್ಟ್ ಆಗಿ ನೀವು ಹಿಂಗೆ ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸಿ ಅವ್ರಿಗೆ ಹಿಂಗೆ ನೀವು ಲೊಕ್ಯಾಲಿಟಿನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ ತಕ್ಷಣ ಅವರಿಗೆ ಯಾರು ಟ್ಯಾಕ್ಸಿ ಡ್ರೈವರ್ಸ್ ನಿಯರ್ ಬೈ ಇದಾರೋ ಅವರಿಗೆ ಸರ್ವಿಸ್ ಹೋಗುತ್ತೋ, ಲೀಡ್ ಹೋಗುತ್ತೋ, ಆ ಥರನೇ ನಮ್ಮಲ್ಲೂ ನಮ್ಮ ಪ್ಲಾಟ್ಫಾರ್ಮಲ್ಲೂ ಇಮಿಡಿಯೇಟ್ ಆಗಿ ಆ ಲೀಡು ಆ ಟೆಕ್ನಿಷಿಯನ್ಸು ಅವರು ಆ ಸರ್ವಿಸ್ ಪ್ರೊವೈಡರ್ಸ್ ಹೋಗಿರುತ್ತೆ. ಓಕೆ ಸರ್, ಈಗ ಒಂದು ಡೌಟ್ ಏನಂದ್ರೆ ಇವಾಗ ನನಗೆ ನಾನೇನೋ ಒಂದು ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೇನೋ ಒಂದು ಬೇಕು. ಸೊ ನಾನು ಆ್ಯಪ್ ಓಪನ್ ಮಾಡ್ತೀನಿ. ಸೊ ಆ್ಯಪಲ್ಲಿ ನನಗೇನೇನು ಬೇಕು ಅನ್ನೋದನ್ನ ನಾನು ಬುಕ್ ಮಾಡ್ತೀನಿ. ಸೊ ಎಷ್ಟು ಡೇಸ್ ಅಲ್ಲಿ ಆಗುತ್ತೆ ಅಥವಾ ಇಟ್ ವಿಲ್ ಬಿ ಡೆಲಿವರ್ಡ್ ಇಮಿಡಿಯೇಟ್ಲಿ. ಅಲ್ಲಿ ನಿಮಗೆ ಡೆಲಿವರಿ ಟೈಮ್ ಕೂಡ ತೋರಿಸಿರುತ್ತೆ. ಸೊ ಕೆಲವೊಂದೊಂದು ಕಾಂಪೋನೆಂಟ್ಸು ಒಂದು 3 hours 4 hours ಟೈಮ್ ತಗೊಳುತ್ತೆ. ಬಟ್ ಇಮಿಡಿಯೇಟ್ ಡೆಲಿವರ್ ಆಗೋ ಕಾಂಪೋನೆಂಟ್ಸ್ ಇಮಿಡಿಯೇಟ್ ಆಗಿ ಡೆಲಿವರ್ ಆಗುತ್ತೆ. ಇಟ್ಸ್ ಕ್ವಿಕ್ ಕಾಮರ್ಸ್ ಬಿಸ್ನೆಸ್. ಕ್ವಿಕ್ ಕಾಮರ್ಸ್ ಅಂದ್ರೆ ಇಮಿಡಿಯೇಟ್ ಆಗಿ ಸಿಗುವಂಥದ್ದು. ಸೊ ಇಲ್ಲಿ ಕ್ವಿಕ್ ಕಾಮರ್ಸ್ ಕೂಡ ಇದೆ, ಸ್ಟ್ಯಾಂಡರ್ಡ್ ಕಾಮರ್ಸ್ ಕೂಡ ಇದೆ. ಸ್ಟ್ಯಾಂಡರ್ಡ್ ಕಾಮರ್ಸ್ ಅಂದ್ರೆ ಅಟ್ಲೀಸ್ಟ್ ಒಂದು 3-4 hours ಆಗುತ್ತೆ ಡೆಲಿವರಿ ಆಗೋಕ್ಕೆ. ಸೊ ದಟ್ ಡೆಲಿವರಿ ಟೈಮ್ ವಿಲ್ ಬಿ ಶೋನ್ ಇನ್ ದ ಪ್ರಾಡಕ್ಟ್. ಓಕೆ ಸರ್, ಈಗ ಇನ್ನೊಂದು ಇದು ಬರೀ ಬ್ಯಾಂಗ್ಳೂರ್ ಮಾತ್ರನಾ ಅಥವಾ ಸೊ ಕರೆಂಟ್ಲಿ ಈಗ ನಾವು ಬ್ಯಾಂಗ್ಳೂರಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಇದಾದ್ಮೇಲೆ ಡೈರೆಕ್ಟ್ ಟು ಸಿಟೀಸ್ ಅಲ್ಲಿ ಲಾಂಚ್ ಮಾಡ್ತೀವಿ ಕರ್ನಾಟಕದಲ್ಲಿ. ಅದಾದ್ಮೇಲೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಬೇರೆ ಸ್ಟೇಟ್ಸು ಹೆಡ್ ಕ್ವಾರ್ಟರ್ಸು ಇಲ್ಲ ಕ್ಯಾಪಿಟಲ್ ಸಿಟೀಸ್ ಆಗಿರ್ಬೋದು. ಆಮೇಲೆ ಟೈರ್ 3 ಸಿಟೀಸ್, ಟೈರ್ 2 ಸಿಟೀಸ್ ಅಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ಕರೆಂಟ್ಲಿ ನಾವು ಬ್ಯಾಂಗ್ಳೂರಲ್ಲಿ ಆಪರೇಟ್ ಮಾಡ್ತೀವಿ. ಇನ್ನೊಂದು 6 months ಅಲ್ಲಿ ಟೈರ್ 2 ಸಿಟೀಸ್ ಆಫ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಮಹಾನಗರ ಪಾಲಿಕೆ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಸಿಟಿ ಕ್ಯಾಪಿಟಲ್ ಸಿಟೀಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ಥ್ರೂಔಟ್ ಇಂಡಿಯಾ ಕವರ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಸೊ ನನಗೆಲ್ಲ ಪಬ್ಲಿಕ್ ಸಪೋರ್ಟ್ಸ್ ಎಲ್ಲ ಬೇಕಾಗಿದೆ. ಖಂಡಿತ ಸರ್, ಯಾಕಂದ್ರೆ ಈ ತರ ಒಂದು ಈಸಿ ಮೆಥಡ್ ನೀವು ಏನಂದ್ರೆ ಇವಾಗ ನೋಡಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಕರೆಂಟ್ಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಸಾಕಷ್ಟು ನಮ್ಮ ನಾಟ್ ಓನ್ಲಿ ಇಂಡಿಯಾ, ಎಲ್ಲ ಕಂಟ್ರಿನೂ ಇವಾಗ ಆಲ್ಮೋಸ್ಟ್ ಡಿಪೆಂಡ್ ಆಗಿರೋದೇ ಎಲೆಕ್ಟ್ರಿಕ್ ಮೇಲೆ. ಸೊ ಇಟ್ಸ್ ವೆರಿ ಗುಡ್. ಅಂಡ್ ಸೊ ಈ ಆ್ಯಪು ತುಂಬ ಯೂಸ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಇವ್ರಿಗೆ ಫೋನ್ ಮಾಡಿ ಯಾರ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಮಗೆ ತಕ್ಷಣ ಅಲ್ಲೇ ಸಿಗೋದ್ರಿಂದ ಇದು ವೆರಿ ಈಸಿ. ಸೊ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಸರ್ವಿಸ್ ಮೆನ್ಸ್ ಮೇನ್ ಇಂಪಾರ್ಟೆಂಟು. ಅದು ನಿಮಗೆ ತುಂಬ ಹುಡುಕೋದು ಕಷ್ಟ ಆಗಿದೆ. ಅಂಡ್ ರಿಲಿಯಬಲ್ ಸರ್ವಿಸ್ ಇರುತ್ತೆ. ನಮ್ಮ ಪ್ರೈಸಸ್ ಫಿಕ್ಸ್ಡ್ ಇರುತ್ತೆ. ಆ ಸ್ಕೋಪ್ ಆಫ್ ವರ್ಕ್ ಎಲ್ಲ ಮುಂಚೆನೇ ಮೆನ್ಷನ್ ಆಗಿರುತ್ತೆ. ಯಾವುದೇ ರೀತಿ ಡಿವಿಯೇಷನ್ಸ್ ಇರಲ್ಲ. ಏನು ಸ್ಕೋಪ್ ಆಫ್ ವರ್ಕ್ ಇರುತ್ತೋ ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ ಸ್ಕೋಪ್ ಆಫ್ ವರ್ಕ್ ಇರುತ್ತೆ. ಅಂಡ್ ಆಲ್ಸೋ ವೆಂಡರ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನಾವು ಟ್ರೈನಿಂಗ್ ಕೊಟ್ಟು ರಿಜಿಸ್ಟರ್ ಮಾಡ್ತೀವಿ.
ಸುಮ್ಮನೆ ಯಾರು ಆನ್ ಬೋರ್ಡ್ ಮಾಡ್ಕೊಳಲ್ಲ ಅಂಡ್ ಅವ್ರ ನೆಗೆಟಿವ್ಸ್ ಏನು ಇರಬಾರ್ದು. ಪ್ರೊಫೈಲ್ಸ್ ಟ್ರೈನಿಂಗ್ ಮಾಡ್ತೀವಿ. ಸೊ ಇದು ವೆಂಡರ್ಸ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಮುಂಚೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ತಗೊಳೋದ್ರಿಂದ ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ ಅಂಡ್ ಆಲ್ಸೋ ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ. ನಮ್ದು ಟೋಲ್ ಫ್ರೀ ನಂಬರ್ ಇದೆ, ಅವ್ರ ಸಪೋರ್ಟ್ ಇಲ್ಲ ನಮ್ಮ ಸಪೋರ್ಟ್ ಸಿಗುತ್ತೆ. ಅಂಡ್ ಆಲ್ಸೋ ರಿಟರ್ನ್ ಪಾಲಿಸೀಸ್ ಇರುತ್ತೆ ಅಂಡ್ 7 days ಅವರಿಗೆ ಏನಾದ್ರು ರಿಪ್ಲೇಸ್ಮೆಂಟ್ ಪಾಲಿಸೀಸ್ ಇರುತ್ತೆ. ಸೊ ಈ ಎಲ್ಲದನ್ನು ತಗೊಂಡಿದ್ದೀವಿ ನಾವು. ಅಂಡ್ ಆಲ್ಸೋ ನಿಮಗೆ ಟೀಮ್ಸ್ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದು ವೈರಿಂಗ್ ಮಾಡ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ, ಒಂದು 5 ಜನ 10 ಜನ ಟೀಮ್ ಬೇಕಾಗುತ್ತೆ. ಸೊ ಅಂತ ಟೀಮ್ಸ್ ನಾವು ಇಲ್ಲಿ ಐಡೆಂಟಿಫೈ ಮಾಡಿ ಮಾಡ್ಕೊಡ್ತೀವಿ. ಸೊ ಆ ಥರ ಟೀಮ್ಸ್ ಬೇಕಾದ್ರೆ ನಂಬರ್ ಆಫ್ ಡೇಸ್, ನಂಬರ್ ಆಫ್ ಇದರಲ್ಲಿ ಇದಕ್ಕೆ ಚೂಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಪರ್ ಡೇ ಅವರ್ ಎಲೆಕ್ಟ್ರಿಷಿಯನ್ಸ್ ಬೇಕಾಗುತ್ತೆ, ಅಂಥವ್ರು ಕೂಡ ಚೂಸ್ ಮಾಡೋದು. ಈ ಫ್ಯಾನ್ ಫಿಟ್ಟಿಂಗ್ಸು, ಆಮೇಲೆ ಲೈಟ್ ಫಿಟ್ಟಿಂಗ್ಸು, ಈ ಥರದ್ದೆಲ್ಲ ಮಾಡ್ಕೋಬೇಕಂದ್ರೆ ನಾವು ಎಲೆಕ್ಟ್ರಿಷಿಯನ್ ಅವರ್ಲಿ ಬೇಸಿಸ್ ಅಲ್ಲಿ ಹೈರ್ ಮಾಡ್ಕೋಬಹುದು. ಈ ಅವರ್ಲಿ ಬೇಸಿಸ್ ಅಲ್ಲೆಲ್ಲ ನೀವು ಹೊರಗಡೆ ಒಂದಿನ ಬಂದ್ರು ಅಂದ್ರೆ ಹಾಫ್ ಡೇ 1 day ಚಾರ್ಜ್ ಮಾಡ್ತಾರೆ. ಸೊ ಅವರ್ಸ್ಗೆಲ್ಲ ಚಾರ್ಜ್ ಅಲ್ಲಿ 10 ನಿಮಿಷ ಕೆಲಸ ಇರುತ್ತೆ, ಏನೋ ಒಂದು MCV ಚೇಂಜ್ ಮಾಡೋದು ಒಂದು 10 minutes ಜಾಬ್ ಆಗಿರುತ್ತೆ, ಆದ್ರೂ ನಿಮಗೆ ಫುಲ್ ಡೇ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಆ ಥರದ್ದು ಇದನ್ನ ನಾವು ಸೇವ್ ಆಗುತ್ತೆ. ಹೇಳ್ದಂಗೆನೆ ಸ್ವಿಚ್ ಎಲ್ಲ ಒಂದು ಮೇನ್ ಇದು ಆಫ್ ಆಗಿರುತ್ತೆ, ಏನ್ ಕರೆಂಟ್ ಬರ್ತಾ ಇಲ್ಲ ಅನ್ಕೊಂತಾರೆ. ಸೊ ಅದಕ್ಕೆ ಒಬ್ಬ ಎಲೆಕ್ಟ್ರಿಷಿಯನ್ ಕರೆಸಿ ಸೊ ಇದೆಲ್ಲ It's a very nice. Yeah, thank you.